ನಮಸ್ಕಾರ. ಇವತ್ತಿನ ವಿಡಿಯೋ ನನ್ನ ಹಣ ಯಾವಾಗ ಡಬಲ್ ಟ್ರಿಪಲ್ ಆಗುತ್ತೆ. ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಬಹಳ ಜನ ನಮಗೆ ಕೇಳುವ ಪ್ರಶ್ನೆ, ಸರ್ ನಾನು ಷೇರು ಮಾರುಕಟ್ಟೆಯಲ್ಲಿ ಹಣ ಹಾಕ್ತೇನೆ, ನನ್ನ ಹಣ ಡಬಲ್ ಯಾವಾಗ ಆಗುತ್ತೆ? ಇದಕ್ಕೆ ಉತ್ತರ ಕೊಡೋದು ಬಹಳ ಕಠಿಣ. ಅಂದರೆ ಯಾರೋ ಒಬ್ರು ಕೇಳಿದ ಹಾಗೆ, ಸರ್ ನಾನು ಹುಬ್ಬಳ್ಳಿಗೆ ಹೊರಟಿದ್ದೇನೆ, ಯಾವಾಗ ತಲುಪ್ತೇನೆ? ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ, ಸೈಕಲಲ್ಲಿ ಹೋಗ್ತಾ ಇದ್ದೀರಾ, ಸ್ಕೂಟ್ರಲ್ಲಿ ಹೋಗ್ತಾ ಇದ್ದೀರಾ, ಕಾರಲ್ಲಿ ಹೋಗ್ತಾ ಇದ್ದೀರಾ, ಬಸ್ಸಲ್ಲಿ ಹೋಗ್ತಾ ಇದ್ದೀರಾ, ಏರೋಪ್ಲೇನಲ್ಲಿ ಹೋಗ್ತಾ ಇದ್ದೀರಾ, ಟ್ರೈನಲ್ಲಿ ಹೋಗ್ತಾ ಇದ್ದೀರಾ? ಇದರ ಮೇಲೆ ಹುಬ್ಬಳ್ಳಿಗೆ ಯಾವಾಗ ತಲುಪ್ತೀರಿ ಅಂತ ಅಂದಾಜು ಹಾಕ್ಬೋದು. ಅದೇ ರೀತಿ ನನ್ನ ಹಣ ಯಾವಾಗ ಡಬಲ್ ಆಗುತ್ತೆ ಅಂತಂದರೆ, ಯಾವ ಷೇರುಗಳಲ್ಲಿ ಹಾಕಿದ್ದೇನೆ ಮುಂದೆ ಯಾವ ಥರ ರಿಟರ್ನ್ಸ್ ಬರ್ಬೋದು ಅದರ ಮೇಲೆ ಹೋಗುತ್ತೆ. ಮ್ಯೂಚುವಲ್ ಫಂಡು, ಶೇರ್ನಲ್ಲಿ ಹಾಕಿದ್ರೆ, ಫಿಕ್ಸಡ್ ಡಿಪಾಸಿಟು, PPF ಎಲ್ಲದರಲ್ಲೂ ಬೇರೆ ಬೇರೆ ಕ್ಯಾಲೆಂಡರ್ ಇದೆ. ಆದ್ದರಿಂದ ಇಂಥದಕ್ಕೆ ಉದಾಹರಣೆ ಕೊಡೋದು ಕಷ್ಟ ಆಗುತ್ತೆ. ಆದರೆ ಇವತ್ತು ನಾವು ಕೊಡ್ತಾ ಇರುವಂಥ ಉದಾಹರಣೆ ನಿಫ್ಟಿ ಯಾವಾಗ ಡಬಲ್ ಆಗಿದೆ, ಎಷ್ಟು ವರ್ಷಕ್ಕೊಮ್ಮೆ. ಇದನ್ನು ನೋಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಷೇರುಗಳು ಮಲ್ಟಿಪ್ಲೈ ಆಗ್ತವೆ ಅಂತ. ನಾವು ಸಾಮಾನ್ಯವಾಗಿ ಹೇಳೋದೇನು ಅಂತಂದರೆ, ಪೋಸ್ಟ್ ಆಫೀಸಲ್ಲಿಟ್ಟ ಹಣ ಡಬಲ್ ಆಗೋದು 12 ವರ್ಷ, ಮ್ಯೂಚುವಲ್ ಫಂಡಲ್ಲಿ ಒಂದು 6 ವರ್ಷ, ರಿಯಲ್ ಎಸ್ಟೇಟಲ್ಲಿ ಒಂದು 6 ರಿಂದ 7 ವರ್ಷ, ಶೇರ್ನಲ್ಲಿ 3 ರಿಂದ 5 ವರ್ಷ. ಇವಾಗ ಡೀಟೇಲ್ ಆಗಿ ಈ ವಿಡಿಯೋನ ದಯವಿಟ್ಟು ನೋಡಿ. ಈಗ ನಾನು ಕೊಡ್ತಾ ಇರೋ ಉದಾಹರಣೆ ನಿಫ್ಟಿ 50% ಟೈಮ್ಸ್ ಮಲ್ಟಿಪ್ಲೈಡ್ ಓವರ್ ದ ಇಯರ್ಸ್. 5 ವರ್ಷಕ್ಕೊಮ್ಮೆ 36% ಚಾನ್ಸ್ ಇದೆ ನಿಫ್ಟಿ ಡಬಲ್ ಆಗೋದಕ್ಕೆ, 14% ಚಾನ್ಸ್ ಇದೆ 3 ಟೈಮ್ ಆಗೋದಕ್ಕೆ, ಮತ್ತು 8% ಚಾನ್ಸ್ ಇದೆ 4 ಟೈಮ್ ಆಗಲಿಕ್ಕೆ. ಅದೇ 6 ವರ್ಷ ತಗೊಂಡ್ರೆ 63 ಟೈಮ್ಸ್ ಡಬಲ್ ಆಗಿದೆ, 25 ಟೈಮ್ಸ್ 3 ಟೈಮ್ಸ್ ಆಗಿದೆ, ಮತ್ತು 10 ಟೈಮ್ಸ್ 4 ಟೈಮ್ ಆಗಿದೆ. ಹಾಗೆ ಈಗ 9 ವರ್ಷಕ್ಕೆ ಬಂದ್ಬಿಡ್ತೇನೆ. 9 ವರ್ಷ ಹಣ ಹಾಕಿದ್ರೆ 94% ಡಬಲ್ ಆಗುತ್ತೆ, 60% ಟೈಮ್ಸ್ 3 ಟೈಮ್ಸ್ ಆಗುತ್ತೆ, ಮತ್ತು 25% ಟೈಮ್ಸ್ 4 ಟೈಮ್ ಆಗಿರುತ್ತೆ. ಅದನ್ನೇ ನಾನು ಹೇಳಿದ್ದು 3 ರಿಂದ 5 ವರ್ಷಕ್ಕೆ ಡಬಲ್ ಆಗ್ಬೋದು ಅಂತ. ಅದೇ ನಿಫ್ಟಿ 50ನ 12 ವರ್ಷ ನಾವೇನಾದ್ರೂ ಹಣವನ್ನು ಹಾಕಿದ್ರೆ ಆ ಷೇರುಗಳಲ್ಲಿ ಅಥವಾ ಆ ಪರ್ಟಿಕ್ಯುಲರ್ ಇಂಡೆಕ್ಸ್ ಅಲ್ಲಿ, ಆವಾಗ 100 ಟೈಮ್ಸ್ 2 ಟೈಮ್ಸ್ ಆಗಿರುತ್ತೆ, ಅಂದ್ರೆ ಡಬಲ್ ಆಗಿರುತ್ತೆ. 91 ಟೈಮ್ಸ್ 3 ಟೈಮ್ಸ್ ಆಗಿರುತ್ತೆ, 64% ಟೈಮ್ಸ್ 4 ಟೈಮ್ ಕೂಡ ಆಗಿರುತ್ತೆ. ಈಗ ಈ ವಿಡಿಯೋದ ಬಗೆಗೆ ಕೆಲವು ಅಬ್ಸರ್ವೇಷನ್ಸ್ ಮತ್ತು ಕಮೆಂಟ್ಸ್ ಅನ್ನು ಇಡ್ತಾ ಇದ್ದೇನೆ. ಮೊದಲನೇದಾಗಿ 63 to 78% ಟೈಮ್ಸ್ ನಿಫ್ಟಿ 50 ಇಂಡೆಕ್ಸ್ ಡಬಲ್ಸ್ ಇನ್ 6 to 7 ಇಯರ್ಸ್ ಅಂತಂದ್ರೆ, ವೆರಿ ಗುಡ್ ಇಂಡಿವಿಜುವಲ್ ಸ್ಟಾಕ್ಸ್ ಮೇ ಡಬಲ್ ಇನ್ 3 to 5 ಇಯರ್ಸ್. ಅಂದ್ರೆ ನಿಫ್ಟಿನೇ ಡಬಲ್ ಆಗ್ಬೇಕಾದ್ರೆ ಇಂಡಿವಿಜುವಲ್ ಸ್ಟಾಕ್ಸ್ ಆಲ್ಮೋಸ್ಟ್ ಹಾಫ್ ದ ಟೈಮ್ ಅಲ್ಲಿ ಡಬಲ್ ಆಗುತ್ತೆ. ಈಗ ಎರಡನೇ ಅಬ್ಸರ್ವೇಷನ್, 71 ರಿಂದ 84% ಟೈಮ್ ನಿಫ್ಟಿ 50 ಇಂಡೆಕ್ಸ್ ಇದೆಯಲ್ಲ ಅದು ಟ್ರಿಪಲ್ಸ್ ಇನ್ ವ್ಯಾಲ್ಯೂ ಇನ್ 10 to 11 ಇಯರ್ಸ್ ಅಂತಂದ್ರೆ, ನಮಗೇನಾದ್ರೂ ಅಂದಾಜು 11% ಪರ್ ಆ್ಯನಮ್ ಬಂದ್ರೂ ಕೂಡ ಇಂಡೆಕ್ಸ್ ಆ ಥರ ಆಗುತ್ತೆ ಅಂತ ಲೆಕ್ಕ ಹೇಳ್ತಾ ಇದ್ದೇನೆ. ಸಾರಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲನೇದಾಗಿ 80% ಟೈಮ್ಸ್ ಇಂಡಿಯನ್ ಮಾರ್ಕೆಟ್ಸ್ ಡಬಲ್ಡ್ ಇನ್ 6 to 7 ಇಯರ್ಸ್. ಎರಡನೇದು 80% ಟೈಮ್ಸ್ ಇಂಡಿಯನ್ ಮಾರ್ಕೆಟ್ಸ್ ಟ್ರಿಪಲ್ಡ್ ಇನ್ 10 to 11 ಇಯರ್ಸ್. ಮೂರನೇದು 80% ಟೈಮ್ಸ್ ಇಂಡಿಯನ್ ಮಾರ್ಕೆಟ್ಸ್ ಮಲ್ಟಿಪ್ಲೈಡ್ 4 ಟೈಮ್ಸ್ ಇನ್ 12 to 13 ಇಯರ್ಸ್. ಈ ಲೆಕ್ಕ ನೋಡ್ತಾ ಹೋದ್ರೆ ತಲೆ ತಿರುಗುವಷ್ಟು ಪ್ರಾಫಿಟ್ ಷೇರು ಮಾರುಕಟ್ಟೆಯಲ್ಲಿದೆ. ಇಷ್ಟು ಪ್ರಾಫಿಟ್ ನಿಮಗೆ ಮ್ಯೂಚುವಲ್ ಫಂಡ್ ಅಲ್ಲಾಗಲಿ ಅಥವಾ ಫಿಕ್ಸೆಡ್ ಡಿಪಾಸಿಟ್ ಅಲ್ಲಾಗಲಿ, PPF ಅಲ್ಲಾಗಲಿ ಅಥವಾ ರಿಯಲ್ ಎಸ್ಟೇಟ್ ಅಲ್ಲಾಗಲಿ ಸಿಗುವ ಚಾನ್ಸಸ್ ಬಹಳ ಕಡಿಮೆ. ಈ ಎಲ್ಲ ಡಬಲ್, ಟ್ರಿಪಲ್, 4 ಟೈಮ್ಸ್ ಅಂತ ಹೇಳಿದ್ನಲ್ಲ, ಇವೆಲ್ಲವೂ ಕೂಡ ಮಾರುಕಟ್ಟೆ ಸರಿಯಾಗಿ ಕೆಳಗೆ ಬಿದ್ದ ಮೇಲೆ ಕೂಡ, ಅಂತಂದ್ರೆ ಗ್ಲೋಬಲ್ ರಿಸೆಷನ್, ಮತ್ತೆ ಯುದ್ಧಗಳು ನಡೆಯೋದು, ಕೋವಿಡ್, ಹೈ ಇನ್ಫ್ಲೇಷನ್, ಇಂಟ್ರೆಸ್ಟ್ ರೇಟ್ ಹೈಕು, ಸರ್ಕಾರ ಚೇಂಜ್ ಆಗೋದು, ಹೈಯರ್ ಟ್ಯಾಕ್ಸಸ್ ಎಲ್ಲವನ್ನೂ ಗಣನೆಗೆ ತಗೊಂಡ ಮೇಲೆ ಈ ತರ ಆಗ್ತಾ ಇದೆ. ಅಂತಂದ್ರೆ ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರಿಗೆ, ದೀರ್ಘಾವಧಿ ಹೂಡಿಕೆದಾರರಿಗೆ ಎಷ್ಟು ಮಾರ್ಕೆಟ್ ಬಿದ್ದರೂ ಕೂಡ ಅದೊಂದು ಆಪರ್ಚುನಿಟಿ ತಿರುಗಿ ಪರ್ಚೇಸ್ ಮಾಡ್ಲಿಕ್ಕೋಸ್ಕರ. However, this does not apply to fundamentally weak stock. ಈಗ ಈ ವಿಡಿಯೋದಲ್ಲಿ ನಾನು ಹೇಳಿದ್ದನ್ನು ಕೇಳಿ ಮತ್ತು ನನ್ನ ಟೇಬಲ್ ಅನ್ನು ನೋಡಿ ಬಹಳ ಜನಕ್ಕೆ ಒಂದು ಕನ್ಫ್ಯೂಷನ್ ಆಗ್ಬೋದು, ನಾನು ಯಾವ ಶೇರನ್ನು ಕೊಂಡ್ರೂ ಕೂಡ ಈ ತರ ಡಬಲ್ ಆಗುತ್ತೆ. ಇಲ್ಲ, ಫಂಡಮೆಂಟಲಿ ಸ್ಟ್ರಾಂಗ್ ಶೇರ್ ಇದ್ರೆ ಮಾತ್ರ ಷೇರು ಮಾರುಕಟ್ಟೆಯಲ್ಲಿ ಹಣ ಡಬಲ್ ಆಗುತ್ತೆ, ಇಲ್ಲದಿದ್ರೆ ನೀವು ಹಾಕಿದ ಹಣ ಕೂಡ ಕೊಚ್ಚಿ ಹೋಗುವಂತ ಸಾಧ್ಯತೆಗಳು ತುಂಬಾ ಇದೆ. ಈ ಸಂದರ್ಭದಲ್ಲಿ
ಇನ್ನೂ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡಲೇಬೇಕಾಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ದೀರ್ಘಾವಧಿಯಲ್ಲಿ ಇಷ್ಟೆಲ್ಲ ಪ್ರಾಫಿಟ್ ಇದೆ ಅಂತ ನಾವು ಹೇಳಿದ್ರು ಕೂಡ, ಎಲ್ಲರಿಗೂ ಮನವರಿಕೆ ಆದರೂ ಕೂಡ ಷೇರು ಮಾರುಕಟ್ಟೆಯಲ್ಲಿ ದೀರ್ಘಾವಧಿಯಲ್ಲಿ ಹಣವನ್ನು ಮಾಡುವವರ ಸಂಖ್ಯೆ ಅತಿ ಕಡಿಮೆ. ಯಾಕಂದ್ರೆ ಬಹಳ ಜನ ಮಧ್ಯದಲ್ಲಿ ತಮ್ಮ ಷೇರನ್ನು ಮತ್ತು ಹೂಡಿಕೆಯನ್ನು ವಾಪಸ್ಸು ಪಡೆಯುತ್ತಾರೆ. ಅದೇ ಬಹಳ ಜನ ಶೇರ್ನಲ್ಲಿ ಲಾಸ್ ಇದೆ ಅಂತ ತಿಳ್ಕೊಂಡ್ರು ಕೂಡ ಇಂಟ್ರಾಡೇ, FNO ಟ್ರೇಡಿಂಗು ಮತ್ತೆ ಕ್ರಿಪ್ಟೋ ಕರೆನ್ಸಿಗೆ ಹಣ ಹಾಕ್ತಾರೆ. ಯಾಕಂದ್ರೆ ಅವ್ರಿಗೊಂದು ಫೀಲಿಂಗ್, ಜಾಸ್ತಿ ಹಣ ನನಗೆ ಒದಗಿ ಬರಬಹುದು ಅಂತ. ಆದ್ದರಿಂದ ಇದನ್ನು ಯಾರು ಅರ್ಥ ಮಾಡ್ಕೋತಾರೋ ಅವರು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಿನ ಸಂಪತ್ತನ್ನು ಕ್ರೋಢೀಕರಣ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಡಾಕ್ಟರ್ ಭರತ್ ಚಂದ್ರ ವಿದ್ಯಾರ್ಥಿಗಳು ಶ್ರೇಷ್ಠರು ಅಂತ ನಾನು ಯಾವಾಗಲೂ ಹೇಳೋದು. ಮತ್ತೆ ಅದಕ್ಕೋಸ್ಕರನೇ ನಾವು ಯೂಟ್ಯೂಬ್ಗಳಲ್ಲಿ ವಿಡಿಯೋ ಮಾಡಿ ನಿಮ್ಮನ್ನು ಎಚ್ಚರಿಸ್ತಾ ಇರ್ತೇವೆ. ಯಾವುದೇ ಕಾರಣಕ್ಕೂ ದೀರ್ಘಾವಧಿ ಹೂಡಿಕೆಯನ್ನು ಬಿಡಬೇಡಿ ಅಂತ ಹೇಳಲಿಕ್ಕೋಸ್ಕರ. ಬಹಳ ಜನ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ದೀರ್ಘ ಅವಧಿಗೆ ಅಂತ ಹೂಡಿ ಮಧ್ಯದಲ್ಲಿ ಮಾರಿಕೊಂಡು ಮತ್ತೆ ಹಲವಾರು ವರ್ಷಗಳ ಬಳಿಕ ಬೇಸರ ಮಾಡಿದ್ದನ್ನು, ಪಶ್ಚಾತ್ತಾಪ ಪಟ್ಟದ್ದನ್ನು ನಾವು ಕಂಡಿದ್ದೇವೆ. ಇವತ್ತಿನ ಈ ವಿಡಿಯೋದ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ದೀರ್ಘಾವಧಿ ಹೂಡಿಕೆದಾರರು ಯಾವ ಕಾರಣಕ್ಕೂ ಕೂಡ ವಿಚಲಿತರಾಗಬಾರದು ಮತ್ತು ಅಲ್ಪ ಕಾಲದಲ್ಲಿ ಜಾಸ್ತಿ ಹಣ ಬರುತ್ತೆ ಅಂತ ತಮ್ಮಲ್ಲಿರುವ ಹಣವನ್ನು ಯಾವ್ಯಾವುದೋ ಇನ್ಸ್ಟ್ರೂಮೆಂಟ್ಗಳನ್ನು ಹಾಕಿ ಕಳ್ಕೊಳ್ಬಾರ್ದು. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಕೇಳ್ತಾ ಇದ್ದೇನೆ. ಇದಕ್ಕೆ ಉತ್ತರವನ್ನು ಎಲ್ಲರೂ ಕೂಡ ಚಾಟ್ ಬಾಕ್ಸ್ ನಲ್ಲಿ ಹಾಕಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಕಡ್ಡಾಯವಾಗಿ. ನಮ್ಮ ಯೂಟ್ಯೂಬ್ ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದೀರಿ, ಇದೇ ರೀತಿ ಇದನ್ನು ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡ್ತಾ ಇದ್ದೀರಾ. ಅವರ ನಾಲೆಜನ್ನು, ಫೈನಾನ್ಷಿಯಲ್ ನಾಲೆಜನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೋಸ್ಕರ ನಿಮ್ಮ ಮುಂದೆ ಎರಡು ಆಯ್ಕೆಗಳು, ಎಸ್ ರೆಗ್ಯುಲರ್ಲಿ ಆರ್ ವಿಲ್ ಡೂ ಇಟ್ ಫ್ರಮ್ ನೌ. ಸ್ನೇಹಿತರೆ, ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.